ಹಲೋ ಹಾಯ್ ನಮಸ್ಕಾರ. ಇವತ್ತು ನಮ್ಮ ಜೊತೆ ಸರಸ್ವತಿ ಅವರು ಇದ್ದಾರೆ. ಹಾಯ್ ಸರಸ್ವತಿ, ಏನ್ ಮಾಡ್ತಿದ್ದೀರಾ ಇವತ್ತು? ಸುಂಡೆಕಾಯಿ ಚಟ್ನಿ. ಸುಂಡೆಕಾಯಿ ಸಾರು ಮಾಡಿದ್ವಿ. ಇವತ್ತು ಚಟ್ನಿನಾ? ಮಾಡ್ತಾ ಇದ್ದೀನಿ. ಓಕೆ, ಡಿಫ್ರೆಂಟ್, ನಿಜವಾಗ್ಲೂ ಹೊಸ್ತು ಇದು ಸುಂಡೆಕಾಯಲ್ಲಿ ಚಟ್ನಿ ಮಾಡೋದು. ಸೊ ಮೋಸ್ಟ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ಸುತ್ತೆ ಇದರಲ್ಲಿ. ನೀವಾಗ್ಲೇ ಹೇಳಿದ್ರಿ ಸುಂಡೆಕಾಯಿ ತುಂಬಾ ಒಳ್ಳೇದು ಅಂತ. ಅದಕ್ಕೆ ಏನೇನ್ ತಗೊಂಡಿದ್ದೀರಾ? ನೋಡಿದ್ರೆ ಸಖತ್ ಈಸಿ ಅನ್ಸ್ತಾ ಇದೆ. ಸುಮ್ಮನೆ ಸುಂಡೆಕಾಯಿ ಚಟ್ನಿಗೆ 1 ಹಿಡಿಯಷ್ಟು ಸುಂಡೆಕಾಯಿ ತಗೊಂಡಿದ್ದೀನಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, 1 4 ಮೆಣಸಿನಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನು ಕಡಲೆಬೇಳೆ, ಅರ್ಧ ಹೋಳು ತೆಂಗಿನಕಾಯಿ. ಓಕೆ, ಇಷ್ಟನ್ನು ಹುರಿದುಕೊಳ್ಳೋಣ. ಸುಂಡೆಕಾಯಿನ ಹುರ್ಕೊಳ್ಳೋಣ. ಅದಕ್ಕೆ ಮುಂಚೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಉದ್ದಿನಬೇಳೆನೂ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗಲಿ. ಇದಾಗಿದೆ. ಸುಂಡೆಕಾಯಿ ಹಾಕ್ತಾ ಇದ್ದೀನಿ. ಘಮ ಘಮ ಅಂತ ಬರ್ತಾ ಇದೆ. ಅಂದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ಮೆಲ್ಲು. ಹೌದು. ಅದ್ರ ಜೊತೆಗೆ ಗ್ರೌಂಡ್ನಟ್ ಆಯಿಲ್, ಕಡಲೆಕಾಯಿ ಎಣ್ಣೆ ಘಮ ಘಮ ಅಂತೇಳಿ ಶುಚಿ ಇರಬೇಕಿತ್ತು. ಮಿಸ್ ಮಾಡ್ಕೋತಿದ್ದೀರಾ ತುಂಬ? ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕೆಲಸ ಮಾಡಿರ್ತಿದ್ಲು. ನಿಮಗೆ 2 ಆನೆ ಬಲ ಬಂದಂಗೆ ಆಗ್ತಿತ್ತಾ ಅಲ್ವಾ? ಕಾರಣಾಂತರಗಳಿಂದ ಶ್ರುತಿ ಅವರು ಇವತ್ತಿನ ವಿಡಿಯೋದಲ್ಲಿ ಇಲ್ಲ. ಹುಳಿ ಹಿಂಡಕ್ಕೂ ಶ್ರುತಿ ಇಲ್ಲ ಇವತ್ತು. ಅದಕ್ಕೆ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಜೀರಿಗೆ, ಪೆಪ್ಪರ್, ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಇದೇನು ಸಿಡಿಯಲ್ವಾ ಸುಂಡೆಕಾಯಿ? ಟಪ್ ಟಪ್ ಅಂತ ಒಂದೊಂದ್ಸಲ ಸಿಡಿಯುತ್ತೆ. ಅಷ್ಟೆಲ್ಲ ಆಫ್ ಮಾಡ್ಕೊಳ್ಳೋಣ. ಸಿಡಿಯಕ್ಕೆ ಸ್ಟಾರ್ಟ್ ಆದಾಗ ಆಗಿದೆ ಅಂತ. ಎಲ್ಲಿ ಸಿಕ್ತು ಸುಂಡೆಕಾಯಿ? ಊರ್ದ ಅಥವಾ ಬೆಂಗಳೂರ್ದ? ಇಲ್ಲ, ಇದು ಬೆಂಗಳೂರಲ್ಲೇ ಸಿಕ್ತು. ಮೊನ್ನೆ ನಾವು ಫ್ರೆಂಡ್ಸ್ ಎಲ್ಲ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಆಂಟಿ ಹಳ್ಳಿಯಿಂದ ತಂದು ಮಾರ್ತಾ ಇದ್ರು. ಓ ಸೂಪರ್ ಅಲ್ಲ, ಅಂದ್ರೆ ಬೆಂಗಳೂರಲ್ಲೂ ಸಿಗುತ್ತೆ ಅಲ್ವಾ ಅಂತ ಆಯ್ತು. ಸ್ವಲ್ಪನೇ ಇದ್ದಿದ್ದು ಅವ್ರ ಹತ್ರ. ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಹುರ್ಕೊಂಡಿರೋದು ಅದನ್ನು ಹುರಿಯೋದಕ್ಕೆ ಹಾಕ್ಬಿಡೋದಾ? ಇಷ್ಟೆಲ್ಲ ಹುರಿಯೋದು ಐಟಮ್ಸ್. ತೆಂಗಿನಕಾಯಿನೂ ತೆಂಗಿನಕಾಯಿ ಬೇಡ, ಹಾಗೆ ಹೆಚ್ಕೊಂಡು ಹಾಕೊಳ್ಳೋಣ. ರುಬ್ಬಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ. ಅದೇನೇನು ಹುರಿಬೇಕಾ? ಹುರಿಯೋದೇನು ಬೇಡ, ಅದೇ ಆಗುತ್ತೆ. ಸುಮ್ಮನೆ ಹಾಗೆ ಹೀಗೆ ಹಸಿದು ಬೇಡ ಅಂತ. ಇವಾಗ ಇದಾಗಿದೆ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ತೆಂಗಿನಕಾಯಿ ಹಾಕೊಂಡು. ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ ಅಲ್ವಾ? ಸರಸ್ವತಿ ಅವ್ರ ಮನೇಲಿ ಕರೆಂಟ್ ಹೊರಟೋಗ್ಬಿಡ್ತು ಕರೆಕ್ಟ್ ಟೈಮಿಗೆ, ರುಬ್ಬೋ ಟೈಮಿಗೆ ಕರೆಂಟ್ ಕೈ ಕೊಡ್ತು. ಅದಕ್ಕೆ ಪಾಪ ಅವರು ಭಾನು ಮನೆಗೆ ಬಂದ್ಬಿಟ್ಟಿದ್ದಾರೆ. ಅವ್ರದ್ದು ಕರೆಂಟು UPS ಪಕ್ಕದ ಬೀದಿನೇ. ಸೊ ಅವ್ರ ಮನೇಲಿ ಬಂದು ಈಗ ಗೊತ್ತಾ ಇದ್ದಾರೆ. ಅರ್ಧಕ್ಕೆ ನಿಂತೋಗಿರೋ ಚಟ್ನಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮತ್ತೆ ತೆಂಗಿನಕಾಯಿನ ಪುಡಿ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ಮಿಕ್ಕಿದೆಲ್ಲ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಉಪ್ಪು ಹಾಕಿ ನೋಡಿಕೊಂಡು. ನಿಮ್ಮನೆ ಉಪ್ಪು ಹಾಕಿರೋದ್ರಿಂದ ನಮಗೆ ಅಳತೆ ಗೊತ್ತಾಗಲ್ಲ. ಹಾಗೆ ಒಂಚೂರು ಬೆಲ್ಲ ಬೇಕು ಅಂದರೆ ಹಾಕೊಳ್ಬೋದು. ಇದು ಸ್ವಲ್ಪ ಕಹಿ ಬರುತ್ತಲ್ಲ, ನಾವು ಬೀಜ ತೆಗ್ದಿಲ್ಲ ಅಲ್ವಾ ಸೌತೆಕಾಯಿಯಿಂದ. ಹಾಗಾಗಿ ನಿಮ್ಗೆ ಬೆಲ್ಲ ಬೇಕು ಅಂದ್ರೆ ಹಾಕೊಳ್ಬಹುದು. ಬೇಡ ಹಾಗೆ ಕಹಿ ಇದ್ರು ತಿಂತೀವಿ ಅಂದ್ರೆ ತಿನ್ಬೋದು. ಯಾಕಂದ್ರೆ ಶುಗರ್ ಪೇಷಂಟ್ ತುಂಬಾ ಒಳ್ಳೇದಲ್ವಾ. ಇದಾಗಿದೆ. ಓಕೆ, ನೋಡಿ ಸುಂಡೆಕಾಯಿ ಚಟ್ನಿ ರೆಡಿ ಆಗಿದೆ. ಓಕೆ, ನೋಡೋದಕ್ಕೆ ಮಾಮೂಲಿ ಹಸಿಮೆಣಸಿನಕಾಯಿ ಕಾಯಿ ಕಡಲೆ ಚಟ್ನಿ ಅನಿಸ್ತಾ ಇದೆ, ಬಟ್ ಸುಂಡೆಕಾಯಿ ಚಟ್ನಿ. ಸರಸ್ವತಿ ಅವ್ರು ಮಾಡಿರೋ ಸುಂಡೆಕಾಯಿ ಚಟ್ನಿಗೆ ಭಾನು ಅವರು ಒಗ್ಗರಣೆ ಹಾಕ್ತಿದ್ದಾರೆ. ಸಾಸಿವೆ ಹಾಕಿ, ಸಾಸಿವೆ ಕರಿಬೇವು ಅಷ್ಟೇನಾ? ಸಾಕು. ಓಕೆ, ಹಿಂಗೆಲ್ಲ ಏನು ಬೇಡ? ಜೀರಿಗೆ ಏನಾದ್ರು ಬೇಕಂದ್ರೆ ಹಾಕ್ಬೋದು, ಆಪ್ಷನ್. ಹಿಂಗೂ ಹಾಕ್ಬೋದು, ಜೀರಿಗೆ ಹಾಕ್ಬೋದು. ಹಾಕಿ ಕಡಲೆಬೇಳೆ ಹಾಕಿ. ಅದು ಕಡಲೆಬೇಳೆ ಹಾಕಿ ಮಾಡಿರೋದೇ ಚಟ್ನಿ ಅದು. ಹೌದಾ? ಅಲ್ಲ, ಅದು ಅವಾಗ ಸಿಗುತ್ತಲ್ಲ ತಿನ್ನಕ್ಕೆ. ಬಾಯಿ ಸಿಕ್ಕುತ್ತಲ್ಲ, ಚೆನ್ನಾಗಿರುತ್ತೆ. ಹಾಕಿ ನೋಡಿ, ಸ್ವಲ್ಪ ಜೀರಿಗೆ. ಹಾಕಿ ಹಿಂಗೆ ಬೇಕು.
ಸ್ವಲ್ಪ ಚಟ್ನಿಗೆ ಒಗ್ಗರಣೆ ರೆಡಿ ಆಗಿದೆ. ಘಮ ಘಮ ಹಿಂಗೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಸುಂಡೆಕಾಯಿ ಚಟ್ನಿ ರೆಡಿ ಇದೆ. Okay. ಟೇಸ್ಟ್ ಮಾಡ್ಲಿಕ್ಕೆ ಇಬ್ರು ಗೆಸ್ಟ್ ಬಂದಿದ್ದಾರೆ, ಓಕೆ ಬಾನು ಅಂಡ್ ಮಾಲಾ. ಓಕೆ ಬನ್ನಿ ಬಾನು, ಟೇಸ್ಟ್ ಮಾಡಿ ಹೇಗಿದೆ. ಹಾಯ್ ಹಲೋ. ಬಾನು ಚೆನ್ನಾಗಿ ಟೇಸ್ಟ್ ಮಾಡಿರ್ತಾರೆ, ಯಾಕಂದ್ರೆ ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹೌದಾ? ಮಾಡಿ ಬಾ. ನೋಡಿ ಬಾನು. ವಾವ್, ಸೂಪರ್, ತುಂಬಾ ಚೆನ್ನಾಗಿ. ಚೆನ್ನಾಗಿದ್ಯಾ? ಅದು ವಾವ್. ಸೀಡ್ಸ್ ಇದೆಯಲ್ಲ, ಸೀಡ್ಸ್ ಒಂಥರ ಕ್ರಿಸ್ಪಿಯಾಗಿ ಅದು ಫ್ರೈ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿದೆ. ನಾರ್ಮಲ್ ಚಟ್ನಿಗಿಂತ ಕಹಿನೇ ಈ ಇಲ್ಲ. ತರ ಸುಂಡೆಕಾಯಿ ಹಾಕೊಂಡು ಮಾಡ್ಕೊಂಡ್ರೆ ಹೆಲ್ತ್ಗೂ ಒಳ್ಳೇದು, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಮಾಡ್ಕೊಂಡು ಟ್ರೈ ಮಾಡಿ. ಸರ್ವ್ ಮಾಡೋದೆಲ್ಲ ಆಲ್ಮೋಸ್ಟ್ ಡಿಫ್ರೆಂಟ್ ಅಡಿಗೆಗಳೇ, ಹಳ್ಳಿ ಅಡಿಗೆಗಳು, ಹಳ್ಳಿ ಅಡಿಗೆಗಳು, ಡಿಫ್ರೆಂಟ್ ಹೊಸ ಬಗೆಯ ಅಡಿಗೆಗಳು. ನಾವೆಲ್ಲ ಇದ್ರಲ್ಲಿ ತಿಂತಾ ಇದ್ವಿ ರೊಟ್ಟಿನ ಥ್ಯಾಂಕ್ ಯು ಸರ್. ನೀವು ಹೇಳಿ ಹೇಗಿದೆ? ಆಬ್ವಿಯಸ್ಲಿ ಸರಸ್ವತಿ ಮಾಡೋ ಅಡಿಗೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಸುಂಡೆಕಾಯಿ ಅನಿಸ್ತಿಲ್ಲ ಅಲ್ಲ, ಎಷ್ಟು ಚೆನ್ನಾಗಿದೆ. ಸುಂಡೆಕಾಯಿ ಅಂತಾನೆ ಗೊತ್ತಾಗ್ತಿಲ್ಲ, ತುಂಬಾ ಚೆನ್ನಾಗಿದೆ ಸರ್. ಕಡಲೆ ಬೀಜದ ಅನಿಸ್ತಾ Super ಆಗಿದೆ. ಇದೆ. ಕ್ರಿಸ್ಪಿ, ಅದು ಬೀಜ ಇದೆಯಲ್ಲ ಸುಂಡೆಕಾಯಿದು, ಅದು ಸಖತ್ ಇದೆ. ಸಕ್ಕತ್ತಾಗಿದೆ. ಹೆಲ್ದಿ ರೆಸಿಪಿ ನಮ್ಮ ಸರಸ್ವತಿ ಅವ್ರು ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರಸ್ವತಿ. ಥ್ಯಾಂಕ್ ಯು ಸರ್. ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲಾರು ಇನ್ಮೇಲೆ ಹೆಲ್ದಿ ರೆಸಿಪೀಸ್. ಸುಂಡೆಕಾಯ್ದು ಸೀಡ್ ತೆಗಿದೆ ಹಾಗೆ ಮಾಡಿ, ಯಾಕಂದ್ರೆ ಕಹಿ ಬಂದಿಲ್ಲ. ತುಂಬಾ ಕಹಿ ಕಹಿ ಬರೋದಿಲ್ಲ, ಏನಿಲ್ಲ. ಫ್ರೈ ಮಾಡ್ತೀರಲ್ಲ. ನೈಸ್, ಚೆನ್ನಾಗಿದೆ. ಆಮೇಲೆ ಇವತ್ತೊಂದು ದಿನ ಈ ಟೇಸ್ಟ್ ನೋಡೋದಕ್ಕೆ ಇವತ್ತು ನಮ್ಮ ಶ್ರುತಿ ಅವರು ಮಿಸ್ ಆಗಿದ್ದಾರೆ. ಸೊ ಅದೇ place ಗೆ ಬಾನು ಬಂದಿದ್ದಾರೆ. ಅವ್ರದನ್ನ ರೀಪ್ಲೇಸ್ ಮಾಡ್ತಿದ್ದಾರೆ ಬಾನು. ನಿಮ್ದು ನಾನೇ ಟೇಸ್ಟ್ ಮಾಡಿರ್ತೀನಿ. ಓಕೆ, ಮತ್ತೆ ಮಿಸ್ ಯು ಶ್ರುತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವಾ? ನಿಮ್ದು ಹುಳಿ ಹಿಂಡದನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಅಡಿಗೆಗೆ. ನಮ್ಮ ಲಿಯೋ ಬಂದಿದ್ದಾರೆ. ಲಿಯೋ ಸೆಂಟರ್ ಆಫ್ ದ ಅಟ್ರಾಕ್ಷನ್. ಹಾಯ್ ಲಿಯೋ. ಅವನಿಗೆ ಕೋಪ ಬಂದಿದೆ, ನಾನು ಟೊಮೆಟೊ ಕೊಟ್ಟಿಲ್ಲ ಅಂತ. ಓ, ಇವಾಗ್ಲಾ? ಅವ್ನಿಗೆ ಚಟ್ನಿ ಇಷ್ಟ ಇಲ್ಲ, ಟೊಮೆಟೊ ಇಷ್ಟ. ಸರು ಟೊಮೊಟೊ ತಂದು ಕೊಡ್ತಾರೆ. ನಾನು ಟೊಮೆಟೊ ತಂದ್ಕೊಡ್ತೀನಿ. ಅದಕ್ಕೆ ನೋಡ್ತಾ ಇದ್ದೆ. ಅದಕ್ಕೆ ಓ, ಇವತ್ತು ಬರೀ ಕೈಯಲ್ಲಿ ಬಂದಿದ್ದೀರಾ? ಟೊಮೆಟೊ ತಂದಿಲ್ಲ ಅಂತ. ಸುಂಡೆಕಾಯಿ ಚಟ್ನಿ. ಓಕೆ, ಹಾ ಇಡಪ್ಪ. ಸರಸ್ವತಿ ಅವರು ಇನ್ನೊಂದು ಮಾಡಿದ್ದಾರೆ, ಆಮ್ರಖಂಡ್. ಸೊ ಈಗ ಇಡ್ಲಿ ತಿನ್ನಕ್ಕೆ ನಮಗೆ ಆಮ್ರಖಂಡ್ ಇದೆ, ಒಳ್ಳೆ ಐಸ್ ಕ್ರೀಮ್ ಥರ ಅನಿಸ್ತಾ ಇದೆ. ಚಟ್ನಿ ಇದೆ, ಟೊಮೆಟೊ ಚಟ್ನಿ. ಚಟ್ನಿ ಟೇಸ್ಟ್ ಮಾಡಿ ಬಾನು. ಸೂಪರ್ ಕಾಂಬಿನೇಷನ್. ಸೂಪರ್ ಆಗಿದೆ ಅಲ್ವಾ? ಥ್ಯಾಂಕ್ ಯು ಸರು, ಅದ್ಭುತವಾಗಿ ನೀವು ಇವತ್ತು ಚಟ್ನಿ ಇದು ಇಡ್ಲಿ ಎಲ್ಲ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗೆಲ್ಲ ಊಟ ಮಾಡೋ ಟೈಮ್ ಆಗಿದೆ, ಮಾಡೋಣ ಅಲ್ವಾ?